ಅಮೆರಿಕಾದಲ್ಲಿ ನಮ್ಮ ಮತ್ತೊಂದು ವೀಕೆಂಡ್ ಎಪಿಸೋಡ್ ಈ ಮಿನಿ ವ್ಲಾಗಲ್ಲಿ ಇರುತ್ತೆ. ಫ್ರೈಡೇ ಈವ್ನಿಂಗ್ ಆಲ್ಮೋಸ್ಟ್ 7:30 ಆಗಿದೆ. ಮಕ್ಕಳೆಲ್ಲರೂ ಪಾರ್ಕಲ್ಲಿ ಆಟ ಆಡ್ಕೊತಾ ಇದ್ರು. ಫ್ರೆಂಡ್ಸ್ ಜೊತೆ ಬಂದಿದ್ರು, ತುಂಬಾ ಹೊತ್ತೇ ಇದ್ರು. ಮನೆಗೆ ಹೋಗೋಣ ಅಂತ ಹೇಳಿದ್ರು, ಇನ್ನ ಸ್ವಲ್ಪ ಹೊತ್ತು ಅಂತ ಹೇಳಿ ಹಂಗೆ ಆಟ ಆಡ್ಕೊತಾ ಇದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ನೇಬರ್ಹುಡ್ ಅಲ್ಲಿ ಪೇರ್ ಟ್ರೀ ಇದೆ. ಈ ತರ ಎಷ್ಟೊಂದು ಕಡೆ ಇದೆ, ತುಂಬಾನೇ ಕಾಯಿ ಹಾಗೆ ಹಣ್ಣುಗಳು ಬಿಡುತ್ತೆ. ಇನ್ನ ಪಾರ್ಕಲ್ಲಿ ತುಂಬಾ ನಾಯಿಗಳು ಕರ್ಕೊಂಡು ಬಂದಿರ್ತಾರೆ. ಇದನ್ನ ನೋಡಿದಾಗೆಲ್ಲ ನಮಗೂ ಒಂದು ಡಾಗ್ ಬೇಕಂತ ಹಠ ಮಾಡ್ತಾನೆ ಇರ್ತಾರೆ. ನಾನು ಬೇಡ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀನಿ, ನೋಡಬೇಕು ಯಾವಾಗ ತಗೊಂತೀವಿ ಅಂತ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಫ್ರೈಡೇ ಈವ್ನಿಂಗ್ ಅಂತಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಿಸ್ಸೇ ಇಲ್ಲ. ಸೊ ವೀಕೆಂಡ್ ಕೊನೆ ದಿನ ಅಂದರೆ ಶನಿವಾರ ಭಾನುವಾರ ರಜಾ ಇರುತ್ತಲ್ವ, ಸೊ ಹಾಗಾಗಿ ನಾನ್ ವೆಜ್ ತಿನ್ಬಿಟ್ಟು ಆರಾಮಾಗಿ ಮೂವಿ ಎಲ್ಲ ನೋಡ್ಬಿಟ್ಟು ಮಲ್ಕೊಬೋದು. ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದೊಳ್ಬೋದು ಅಂತ ಹೇಳಿ ಪಾರ್ಕಿಂದ ಬಂದಿದ್ದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಚಪಾತಿ ಮತ್ತು ಎಗ್ ಫ್ರೈ ಮಾಡಿ ಹಾಗೆ ಚಿಕನ್ ಫ್ರೈ ಮಾಡಿದ್ದೆ ಅಷ್ಟೇ. ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಅಂದರೆ ಶನಿವಾರ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ನಾವಿಲ್ಲಿ ಬ್ರಂಚ್ ಮಾಡ್ತಾ ಇದ್ದೀವಿ. ಹಿಂದಿನ ದಿನ ಇಂಡಿಯಾ ಬಜಾರ್ಗೆ ಹೋಗಿ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದಿದ್ದೆ. ಸಬ್ಬಕ್ಕಿ ಸೊಪ್ಪು ಫ್ರೆಶ್ ಆಗಿತ್ತು, ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಸ್ಬೆಂಡ್ದು ಹೆಲ್ಪ್ ತೊಗೊತಾ ಇದ್ದೀನಿ, ಯಾಕಂದರೆ ಕ್ಯಾಬೇಜು ಮತ್ತು ಕ್ಯಾರೆಟ್ ಇದೆಲ್ಲ ತುರಿಬೇಕಾಗಿತ್ತು. ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ತುಂಬಾ ತರಕಾರಿಗಳನ್ನೆಲ್ಲ ತುರಿದ್ಬಿಟ್ಟು ಹಾಕಿ ಅಕ್ಕಿ ರೊಟ್ಟಿ ಮಾಡ್ತೀನಿ. ಬಟ್ ಇವತ್ತು ಮನೆಯಲ್ಲಿ ಏನೇನಿತ್ತು ಅದನ್ನು ಮಾತ್ರ ಹಾಕಿದ್ದೆ. ಮೊದಲಿಗೆ ಅಕ್ಕಿ ರೊಟ್ಟಿ, ಉಪ್ಪು, ಜೀರಿಗೆ, ಹಾಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಕ್ಯಾಬೇಜ್ ತುರಿ, ಸ್ವಲ್ಪ ಶುಂಠಿ ತುರಿದು ಹಾಕಿದ್ವಿ. ಹಾಗೆ ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಈ ರೀತಿ ಹೋಲ್ ಮಾಡೋದ್ರಿಂದ ತುಂಬ ನೀಟಾಗಿ ಬೇಯುತ್ತೆ. ಹಾಗೆ ಕೊಬ್ಬರಿ ಎಣ್ಣೆ ಹಾಕಿದ್ರಿಂದ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಈ ಅಕ್ಕಿ ರೊಟ್ಟಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ, ಎಸ್ಪೆಷಲಿ ಮಕ್ಕಳಿಗೆ. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಮಾಡಿದ್ದೆ, ಅದನ್ನು ಕೊಟ್ಟೆ. ಸೊ ಊಟ ಎಲ್ಲ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಗೊತ್ತಿದ್ದು ಸಾಯಂಕಾಲ ಬಂದು ನಾವಿಲ್ಲಿ ಫ್ಲವರ್ ಬೆಡ್ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಬಿಸಿಲಿತ್ತು, ಇವತ್ತು ಬಿಸಿಲು ಕಮ್ಮಿ ಆಗಲಿ ಅಂತ ಕಾಯ್ತಾ ಇದ್ವಿ. ನೀವು ನೋಡಿರ್ಬೋದು, ಡೋನ್ಸ್ ನರ್ಸರಿಯಿಂದ ತೊಗೊಂಡು ಬಂದಿದ್ದು ಫ್ಲವರ್ಸ್ ಇದು. ಸೊ ಹಾಗೆ ಇಟ್ಟಿದ್ದೆ, ಮಳೆ ಬರ್ತಿತ್ತಲ್ವ, ಮಳೆ ಕಮ್ಮಿ ಆಗಲಿ ಹಾಗೆ ಸ್ವಲ್ಪ ವೆದರ್ ಚೆನ್ನಾಗಿರಲಿ ಅಂತ. ಆದರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲೇ ಇತ್ತು. ಈ ಕೆಲಸ ಮಾಡೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗ್ತಾ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತು ಅಮೆರಿಕಾದಲ್ಲಿ ಚಳಿ ಹೇಗಿರುತ್ತೋ ಬಿಸಿಲು ಕೂಡ ಹಾಗೆ ಇರುತ್ತೆ ಅಂತ. ಹಾಗೆ ಇಲ್ಲಿ ನೋಡ್ಬೋದು, ಈ ಎಲ್ಲ ಕಲರ್ಗಿಂತ ಈ ಪಿಂಕ್ ಕಲರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋದಲ್ಲಿ. ಬಟ್ ರಿಯಲ್ ಆಗಿ ನೋಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ತುಂಬಾ ವೇಸ್ಟ್ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ರೀತಿ ಹೂವುಗಳೆಲ್ಲ ಹಾಕ್ತಾ ಇದ್ದೀನಿ. ಸೊ ನನ್ನ ಪ್ಲಾನ್ ಬೇರೆ ಇತ್ತು, ಬೇರೆ ಹೂವು ತರಬೇಕಂತ. ಬಟ್ ಅಲ್ಲಿ ನೋಡಿದ ತಕ್ಷಣ ಈ ಹೂವು ಇಷ್ಟ ಆಯಿತು, ತೊಗೊಂಡು ಬಂದೆ. ಬಟ್ ಎಲ್ಲ ಮಿಕ್ಸ್ ಮಾಡಿ ಹಾಕೋಣ ಅಂತ ಅನ್ಕೊಂಡಿದ್ದೆ. ಬಟ್ ಹಸ್ಬೆಂಡ್ ಹೇಳಿದ್ರು ಎಲ್ಲ ಮಿಕ್ಸ್ ಮಾಡಿ ಹಾಕೋದು ಬೇಡ, ಒಂದು ಕಲರ್ ಒಂದೇ ಕಡೆ ಬರಲಿ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದೇ ರೀತಿ ಹಾಕಿ ಗಿಡಗಳಿಗೆಲ್ಲ ನೀರು ಹಾಕ್ತೆ. ಸೊ ಮೂವ್ ಮಾಡಬೇಕಾಗಿತ್ತು, ನೆಕ್ಸ್ಟ್ ದಿನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಡ್ಜಿಂಗ್ ಎಲ್ಲ ಮಾಡ್ತಾ ಇದ್ರು. ಹಾಗೆ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಸೈಕಲ್ ತೊಳಿತಾ ಇದ್ರು. ಇಲ್ಲಿ ನೋಡ್ಬೋದು ಆ್ಯಪಲ್ ಟ್ರೀ ಇದು ನಮ್ಮ ಮನೆಯಲ್ಲಿ ಬೆಳೆಸಿರೋ ಅಂಥದ್ದು. ಸೊ ಒಂದು ಎಲೆ ಇರಲಿಲ್ಲ, ಇವಾಗ ಚಿಗುರೊಡ್ದು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಸ್ವಲ್ಪ ಬಿಸಿಲಿಂದ ಟಯರ್ಡ್ ಆಗಿದ್ವಿ. ಹೊರಗಡೆ ಹಾಗೆ ಉಯ್ಯಾಲೆಣ್ಣಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆಗೆ ಬಂದು ಅಕ್ಕಿ ರೊಟ್ಟಿ ಹಿಟ್ಟಿತ್ತಲ್ವ ಅದೆಲ್ಲ ಎತ್ತಿಟ್ಬಿಟ್ಟು ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಒಂದು 4ರಿಂದ 5 ಆಪ್ಷನ್ ಕೊಟ್ಟಿದ್ದೆ, ಅವರು ಈ ಟೊಮೆಟೊ ಬಾತ್ನೇ ಚೂಸ್ ಮಾಡಿದ್ರು. ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಪಾತ್ರೆನಲ್ಲೇ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.